ಗೋಪಾಲಪುರದ ಸಂತ ಅಂತೋಣಿ ಚರ್ಚ್ನಲ್ಲಿ ಗುಡ್ ಫ್ರೈಡೆಯನ್ನ ಶಿಲುಬೆಟ್ಟದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೋಪಾಲಪುರದ ಸಂತ ಅಂತೋಣಿ ಚರ್ಚ್ ಫಾದರ್ ಕ್ರಿಸ್ಟೋಫರ್ ಸಗಾಯಿರಾಜ್ ಅವರಿಂದ ಶುಭ ಶುಕ್ರವಾರದಂದು 15 ಶಿಲುಬೆ ಬೆಟ್ಟದಲ್ಲಿ ಪ್ರಾರ್ಥನೆಯನ್ನ ಪ್ರಾರಂಭಿಸಿ ಪ್ರತಿಯೊಂದೊಂದು ಶಿಲುಬೆಯಲ್ಲಿ ದೇವರು ಅನುಭವಿಸಿದ ಕಷ್ಟಗಳನ್ನು ಕುರಿತು ಪ್ರಾರ್ಥನೆ ಸಲ್ಲಿಸುತ್ತಾ ಹಾಗೂ ದೇಶಕ್ಕಾಗಿ ಮತ್ತು ಕರ್ನಾಟಕಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರತಿಯೊಂದು ಜನರಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ದೇವರ ಸ್ಮರಣೆಯನ್ನ ಮಾಡುತ್ತಾ ಶಿಲುಬೆ ಪ್ರಾರ್ಥನೆಯನ್ನ ಮುಗಿಸಿ ತದನಂತರ ಚರ್ಚ್ನಲ್ಲಿ ಶಿಲುಬೆಗೆ ಸನ್ಮಾನಿಸಿ ಹಾಗೂ ಜನರೆಲ್ಲರೂ ಶಿಲುಬೆಗೆ ಸನ್ಮಾನಿಸಿದರು. ಆರಾಧನಾ ವಿಧಿಗಳಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಚರ್ಚ್ ಫಾದರ್ ಕ್ರಿಸ್ಟೋಫರ್ ಸಗಾಯಿರಾಜ್, ಸಿಸ್ಟರ್ ಲೂಸಿ, ಸಲಹಾ ಸಮಿತಿಗಳ ಸದಸ್ಯರುಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಕೆಎಚ್ ಶಾಂತಗಿರಿ, ಕನಕ ಟಿವಿ, ಕೊಡಗು. ಏಕೆಂದು ಈ ತೀರ್ಪಯ್ಯ ಅಯ್ಯ ಈ ಅತ್ತಾಗ ಕಣ್ಣೀರು ಸುರಿದಾಗ ನಾನೊಂದು ನಿನಗೆ ಮಾಡಿದೆ, ನಾನೇನು ಹೇಳಿದೆ, ಏಕೆಂದು ಈ ತೀರ್ಪ ನಾನು ಮನಕರೆ ಈ ಶಿಕ್ಷೆ ನನಗೆ ಕಯ್ಯ. ಹದಿನಾಲ್ಕನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಶಿಲುಬೆಯಲ್ಲಿಟ್ಟು ಇಂಗುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕರೆದ ಜನನ ಮರಣ, ಹುಟ್ಟು ಸಾವು, ಜೀವನದ ಸತ್ಯಗಳು. ಸತ್ತಾಗ ಅವನು ಸತ್ತದ್ದೇ, ಹತ್ತನೆಯ ಸ್ಥಳ, ಸೈನಿಕರು ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುಳಿದು ಅವರನ್ನು ಬೆತ್ತಲೆಯಾಗಿಸುತ್ತಾರೆ. ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಎಳೆದರು ಬಲವಂತದಿಂದ ದೇಹಕ್ಕೂ ರಕ್ತ ಗಾಯಗಳಿಗೂ ಅಂಟಿಕೊಂಡಿದ್ದ ನನ್ನ ವಸ್ತ್ರವನ್ನು ಬರೆ ಇಟ್ಟಂತಾಯಿತು. ಹುಣ್ಣಿನ ಮೇಲೆ ಚಿಲ್ಲನೆ ಬಸಿಯಿತು ರಕ್ತ. ನಾನೊಂದು ನಿನಗೆ ಹೇಳಿದೆ, ನಾನೇನು ಮಾಡಿದೆ, ನಾನೇನು
ಎಂದು ಕಯ್ಯ ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಶಿಲುಬೆ ಮರದ ಭಾರದಿಂದ ಯೇಸು ಸ್ವಾಮಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಪಾರ್ಶ್ವವಾಯು ರೋಗಿಯನ್ನು ಎದ್ದು ನಡೆ ಎಂದೆ. ಪೇತ್ರನನ್ನು ಸಮುದ್ರದ ಮೇಲೆ ನಡೆದು ಬಾ ಎಂದೆ. ಈಗ ತಾನೇ ನಾನೇ ಎದೆ ಬಡಿದುಕೊಂಡು ಅತ್ತಳು, ರೋಧಿಸಿದಳು, ಶೋಕಿಸಿದಳು. ನಾನೊಂದು ನಿನಗೆ ಈಗ ಮತ್ತೊಮ್ಮೆ ಮಣ್ಣಲ್ಲಿ ಬಿದ್ದು ಒದ್ದಾಡುತ್ತಿದ್ದೇನೆ. ಶಿಲುಬೆಯ ಭಾರ ಅಧಿಕವಾಗಿದೆ. ಚಾಟಿ ಏಟಿಗಳನ್ನು ತಡೆಯಲಾರದೆ ಮುಗ್ಗರಿಸುತ್ತಿದ್ದೇನೆ. ನಡುಗುತ್ತಿದೆ, ಶಕ್ತಿ ಕುಂದುತ್ತಿದೆ. ಕರಡು ಮುರುಡಾದ ದಾರಿಯಲ್ಲಿ ಈಗ ಶಿಲುಬೆ ಮರ ಲೋಕರಕ್ಷಕರು ತೂಗಾಡಿದು ಇದರ ಮೇಲೆ ಈಗ ಶಿಲುಬೆ ಮರ